ಅಮ್ಮ ನಮ್ಮ ಜೀವನದ ಮೊದಲ ದೇವರು. ನಿಮ್ಮ ಜೀವನದಲ್ಲಿ ಎಲ್ಲರೂ ನಿಮ್ಮನ್ನು ಬಿಟ್ಟು ಹೋಗಬಹುದು, ಆದರೆ ಒಂದು ಹೃದಯ ಮಾತ್ರ ಕೊನೆಯ ಉಸಿರಿನವರೆಗೂ ನಿಮ್ಮ ಒಳಿತನ್ನೇ ಬಯಸುತ್ತದೆ. ಅದು ಅಮ್ಮ. ಒಬ್ಬ ಮನುಷ್ಯನ ಜೀವನದಲ್ಲಿ ಮೊದಲ ಗುರು ಅಮ್ಮ, ಮೊದಲ ಸ್ನೇಹಿತೆ ಅಮ್ಮ, ಮೊದಲ ದೇವರು ಅಮ್ಮ. ನಾವು ಈ ಲೋಕಕ್ಕೆ ಬರುವ ಮೊದಲೇ ನಮ್ಮನ್ನು ತನ್ನ ಹೃದಯದಲ್ಲಿ ಹೊತ್ತು ತನ್ನ ನೋವನ್ನು ಮರೆತು ನಮಗೆ ಜೀವ ಕೊಡುವವಳು ಅಮ್ಮ. ನಾವು ಚಿಕ್ಕವರಿದ್ದಾಗ ರಾತ್ರಿ ಪೂರ್ತಿ ನಿದ್ರೆ ಮಾಡದೆ ನಮ್ಮನ್ನು ಮಲಗಿಸಿದವಳು ಅಮ್ಮ. ನಮಗೆ ಜ್ವರ ಬಂದರೆ ದೇವರಲ್ಲಿ ನಮ್ಮ ಆಯಸ್ಸನ್ನೇ ಕೇಳುವವಳು ಅಮ್ಮ. ನಾವು ಒಂದು ಕಣ್ಣೀರು ಹಾಕಿದರೆ ತನ್ನ ಹೃದಯವೇ ಒಡೆಯುವಷ್ಟು ನೋವು ಅನುಭವಿಸುವವಳು ಅಮ್ಮ. ನಾವು ದೊಡ್ಡವರಾದಂತೆ ಕೆಲಸ, ಹಣ, ಸ್ನೇಹಿತರು, ಜೀವನದ ಓಟ ಇವೆಲ್ಲದರ ನಡುವೆ ಅಮ್ಮನನ್ನು ಮರೆತು ಬಿಡುತ್ತೇವೆ. ಆದರೆ ಅಮ್ಮ ಮಾತ್ರ ಪ್ರತಿದಿನ ಒಂದು ಕರೆಗಾಗಿ, ಒಂದು ಮಾತಿಗಾಗಿ, ಒಂದು ಭೇಟಿಗಾಗಿ ಕಾಯುತ್ತಾಳೆ. ಅಮ್ಮ ಎಂದಿಗೂ ದುಬಾರಿ ಉಡುಗೊರೆಗಳನ್ನು ಕೇಳುವುದಿಲ್ಲ. ಊಟ ಮಾಡಿದೆಯಾ, ಆರೋಗ್ಯ ಚೆನ್ನಾಗಿದೆಯಾ ಎಂದು ಕೇಳುವಷ್ಟು ಸಮಯ ಕೊಟ್ಟರೆ ಅದೇ ಅವಳಿಗೆ ದೊಡ್ಡ ಸಂತೋಷ. ಜೀವನದಲ್ಲಿ ಎಷ್ಟೇ ಎತ್ತರಕ್ಕೆ ಬೆಳೆದರೂ ನಮ್ಮನ್ನು ಮೊದಲ ಬಾರಿ ಕೈ ಹಿಡಿದು ನಡೆಯಲು ಕಲಿಸಿದ ಆ ಕೈಯನ್ನು ಎಂದಿಗೂ ಬಿಡಬೇಡಿ. ಹಣ ಕಳೆದುಕೊಂಡರೆ ಮತ್ತೆ ಸಂಪಾದಿಸಬಹುದು, ಸ್ನೇಹಿತರನ್ನು ಮತ್ತೆ ಮಾಡಿಕೊಳ್ಳಬಹುದು, ಆದರೆ ಅಮ್ಮನ ಸಮಯ ಒಮ್ಮೆ ಕಳೆದು ಹೋದರೆ ಅದನ್ನು ಮತ್ತೆ ಯಾವತ್ತೂ ಹಿಂದಿರುಗಿಸಲು ಸಾಧ್ಯವಿಲ್ಲ. ಇಂದು ಮನೆಗೆ ಹೋದ ತಕ್ಷಣ ನಿಮ್ಮ ಅಮ್ಮನ ಬಳಿ ಕುಳಿತು 2 ನಿಮಿಷ ಮಾತನಾಡಿ, ಅಮ್ಮ, ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ ಎಂದು ಹೇಳಿ. ಆ ಒಂದು ಮಾತು ಅವಳ ಮುಖದಲ್ಲಿ ಮೂಡುವ ನಗುವಿಗೆ ಯಾವ ಸಂಪತ್ತೂ ಸಮನಾಗುವುದಿಲ್ಲ.